ಮಂಡ್ಯ ನಗರಾಭಿವೃದ್ಧಿ ಪ್ರಾಧಿಕಾರದ ಮತ್ತೊಂದು ಅವ್ಯವಹಾರ ಬಯಲಿಗೆ ಬಂದಿದೆ. ನಿಮ್ಮ ಆಯ್ಕೆಯಡಿ ನಿವೇಶನ ಹಂಚಿಕೆಯಲ್ಲಿ ಗೋಲ್ಮಾಲ್ ನಡೆದಿದೆ. 2002ರಿಂದ 2012ರ ನಡುವೆ ನಡೆದ ನಿವೇಶನ ಹಂಚಿಕೆಯಲ್ಲಿ ಗೋಲ್ಮಾಲ್ ನಡೆದಿದೆ ಎಂದು ಆರ್ಟಿಐ ಕಾರ್ಯಕರ್ತ ರವೀಂದ್ರ ಅವರು ದಾಖಲೆ ಪತ್ರಗಳನ್ನು ಬಿಡುಗಡೆ ಮಾಡಿದ್ದಾರೆ. ಸಚಿವ ಅಂಬರೀಶ್, ಡಿಸಿಪಿ ರವಿಕಾಂತೇಗೌಡ ಸೇರಿದಂತೆ ಪ್ರಭಾವಿ ರಾಜಕಾರಣಿಗಳ ಮಕ್ಕಳಿಗೆ ನಿವೇಶನಗಳನ್ನು ಹಂಚಲಾಗಿದೆ. ಅಷ್ಟೇ ಅಲ್ಲ, 295 ನಿವೇಶನಗಳನ್ನು ಸರ್ಕಾರಿ ನೌಕರರಿಗೆ ಮಂಡ್ಯ ಅಭಿವೃದ್ಧಿ ಪ್ರಾಧಿಕಾರ ಹಂಚಿದೆ ಎಂದು ರವೀಂದ್ರ ಅವರು ಆರೋಪಿಸುತ್ತಿದ್ದಾರೆ. ಒಟ್ಟಾರೆ ಮೂಡಾದಲ್ಲಿ ಭಾರಿ ಅವ್ಯವಹಾರ ನಡೆದಿದ್ದು ಹೆಚ್ಚಿನ ತನಿಖೆಗಾಗಿ ಸಿಬಿಐಗೆ ವಹಿಸಬೇಕು ಎಂದು ರವೀಂದ್ರ ಒತ್ತಾಯಿಸಿದ್ದಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ಪಡೆಯೋಣ. ನಮ್ಮ ರಿಪೋರ್ಟರ್ ಯತೀಶ್ ಬಾಬು ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಯತೀಶ್ ಬಾಬು, ಮೂಡಾದ ಮತ್ತೊಂದು ಅವ್ಯವಹಾರ ಬಯಲಿಗೆ ಬಂದಿರೋದು, ಏನಿದೆ ಹೆಚ್ಚಿನ ಮಾಹಿತಿ ಈ ಬಗ್ಗೆ? ಸ್ಮಿತಾ, ಏನಂತ ಹೇಳಿದ್ರೆ, ಏನೋ ಒಂದು ಅಧಿಕಾರಿಗಳ ಮಾಹಿತಿ ಪ್ರಕಾರ ನಿಮ್ಮ ಆಯ್ಕೆ ಯೋಜನೆಯಡಿ ಅಂದ್ರೆ ಸರ್ಕಾರದಲ್ಲಿ ಇಲ್ದಿರುವಂತಹ ಈ ಯೋಜನೆಯಡಿ ಸುಮಾರು 420ಕ್ಕೂ ಅಧಿಕ ಸೈಟ್ಗಳನ್ನ ಹಂಚಿಕೆ ಮಾಡಿದ್ದಾರೆ. ಈ ಹಂಚಿಕೆ ಮಾಡಿರುವಂತಹ ಸೈಟ್ಗಳು ಒಂದು ಕಾನೂನು ಬಾಹಿರ ಅಂತ ಹೇಳ್ತಾ ಇದ್ದಾರೆ. ಯಾಕೆಂತ ಹೇಳಿದ್ರೆ, ಒಂದು ಈ ಯೋಜನೆ ಸರ್ಕಾರದ ವ್ಯಾಪ್ತಿಲೇ ಇಲ್ಲ, ಹಾಗಾಗಿ ಇದು ಒಂದು ಕಾನೂನು ಬಾಹಿರ ಯೋಜನೆ ಅಂತ ಒಂದು ಆ ಮಾತುಗಳು ಕೇಳಿಬರ್ತವೆ. ಇದ್ರ ಜೊತೆಗೆ ಇಲ್ಲಿ ಪ್ರಭಾವಿ ರಾಜಕಾರಣಿಗಳ ಮಕ್ಕಳಿಗೆ ಮತ್ತೆ ಪ್ರಭಾವಿ ರಾಜಕಾರಣಿಗಳು ಕೂಡ ಒಂದು ಏನು ನಿವೇಶನ ಪಡೆದಿದ್ದಾರೆ. ಅದ್ರ ಜೊತೆಗೆ 295 ನಿವೇಶನಗಳನ್ನ ಸರ್ಕಾರಿ ನೌಕರರಿಗೆ ಹಂಚಿಕೆ ಮಾಡಲಾಗಿದೆ. ಅಂದ್ರೆ ಕೇವಲ 3 ಲಕ್ಷಗಳಿಗೆ ಹಂಚಿಕೆಯನ್ನ ಮಾಡಿ ಮೂಡಾದವರು ಹಂಚಿಕೆಯನ್ನ ಮಾಡಿದ್ದಾರೆ. ಅಂದ್ರೆ ಇಲ್ಲಿ ಒಂದು ಏನು ಆರ್ಟಿ ಕಾರ್ಯಕರ್ತ ರವೀಂದ್ರ ಅವರ ಪ್ರಕಾರ ಇದು ಒಂದು ಕಾನೂನು ಬಾಹಿರ ಯೋಜನೆ. ಅದ್ರ ಜೊತೆಗೆ ಇಲ್ಲಿ ಒಂದು ಗೋಲ್ಮಾಲ್ ಕೂಡ ನಡೆದಿದೆ ಅಂತ ಒಂದು ಆರೋಪವನ್ನ ಮಾಡ್ತಾರೆ. ಈ ಹಿನ್ನೆಲೆಯಲ್ಲಿ ಅವರು ಒಂದು ಇದು ಸಿಬಿಐ ತನಿಖೆ ಆಗ್ಬೇಕು. ಅದ್ರ ಜೊತೆಗೆ ಸಚಿವ ಅಂಬರೀಶ್ ಅವರು ಕೂಡ ಈ ಪ್ರಕರಣದಲ್ಲಿ ಭಾಗಿಯಾಗಿರೋದ್ರಿಂದ ರಾಜ್ಯ ಸರ್ಕಾರ ಶೀಘ್ರದಲ್ಲೇ ಕ್ರಮವನ್ನು ಕೈಗೊಳ್ಬೇಕು, ಇಲ್ಲಾಂದ್ರೆ ಹೈಕೋರ್ಟ್ಗೆ ಒಂದು ಅಪೀಲನ್ನ ಹೋಗ್ತೀನಿ ಅಂತ ಒಂದು ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ಅಂದ್ರೆ ಇಲ್ಲಿ ಒಂದು ಪ್ರಮುಖವಾಗಿ ಒಂದು ಮಾಜಿ MLC ಗಳ ಮಕ್ಕಳಿಗೆ ನಿವೇಶನ ಹಂಚಿಕೆ ಮಾಡಿದ್ದಾರೆ. ಮತ್ತೆ ಅಂಬರೀಶ್ ಅವ್ರಿಗೂ ಕೂಡ ಒಂದು ನಿವೇಶನ ಹಂಚಿಕೆ ಮಾಡಿದ್ದಾರೆ. ಅಂದ್ರೆ 2002ರಲ್ಲಿ ಸಂಸದರಾಗಿರುವಂತಹ ಸಂದರ್ಭದಲ್ಲಿ ಅಂಬರೀಶ್ ಅವರ ಹೆಸರಿಗೆ ಒಂದು ನಿವೇಶನ ಹಂಚಿಕೆ ಮಾಡಿದ್ರೆ, ಆದ್ರೆ ಅದು 2004ರಲ್ಲಿ ಅವ್ರ ಹೆಸರಿಗೆ ಖಾತೆ ಆಗುತ್ತೆ. ಆದ್ರೆ 2011ರಲ್ಲಿ ಅವರು ತಮ್ಮ ಬೆಂಬಲಿಗೆ ಏನು ಸಚ್ಚಿದಾನಂದ ಇದ್ದಾರೆ, ಆ ಸಚ್ಚಿದಾನಂದರ ಸಹೋದರಿಗೆ ಆ ಸೈಟನ್ನ ಮಾರಾಟವನ್ನ ಮಾಡ್ತಾರೆ ಅನ್ನೋ ಮಾತುಗಳಿಗೆ ಅಂದ್ರೆ ಒಂದು ಡಾಕ್ಯುಮೆಂಟ್ಸ್ ಅಲ್ಲಿ ಕಂಡು ಬಂದಿದೆ. ಈ ಹಿನ್ನೆಲೆಯಲ್ಲಿ ಏನು ಆರ್ಟಿಐ ಕಾರ್ಯಕರ್ತ ಈ ಎಲ್ಲಾ ಡಾಕ್ಯುಮೆಂಟ್ಸ್ ಅನ್ನ ಬಿಡುಗಡೆ ಮಾಡಿ ಇಲ್ಲಿ ಕೇವಲ 420 ಸೈಟ್ ಅಲ್ಲ, ನಿವೇಶನ ಅಲ್ಲ, ಇದಕ್ಕೂ ಹೆಚ್ಚಿನ ನಿವೇಶನವನ್ನ ಕಾನೂನು ಬಾಹಿರವಾಗಿ ಇಲ್ಲಿ ಹಂಚಿಕೆಯನ್ನ ಮಾಡಲಾಗಿದೆ. ಈ ಹಂಚಿಕೆ ಕುರಿತು ಒಂದು ಸಮಗ್ರವಾದ ತನಿಖೆಯನ್ನ ಮಾಡಿ ತಪ್ಪಿತಸ್ಥರು ಯಾರಿದ್ದಾರೆ ಅವ್ರ ಮೇಲೆ ಕ್ರಮವನ್ನ ಕೈಗೊಳ್ಳಬೇಕು ಅನ್ನೋ ಒಂದು ಮಾತನ್ನ ಹೇಳಿದೆ. ಅಂದ್ರೆ ಇಲ್ಲಿ ಪ್ರಮುಖವಾಗಿ ಒಂದು ಏನು ಅಧ್ಯಕ್ಷರು ಈ ಅವಧಿಯಲ್ಲಿ 2002ರಿಂದ 2012ರವರೆಗೆ ಏನು ಅಧ್ಯಕ್ಷರಾಗಿದ್ರು, ಆ ಅಧ್ಯಕ್ಷರುಗಳ ಅವಧಿಯಲ್ಲಿ ನಡೆದಿರುವಂತ ಒಂದು ಇದೊಂದು ಅಕ್ರಮ. ಇವರು ಏನು ಅಧ್ಯಕ್ಷರುಗಳಿದ್ದಾರೆ ಪ್ರಮುಖ ರಾಜಕಾರಣಿಗಳ ಮನವೊಲಿಕೆಗೆ ಮುಂದಾಗಿ ಅವರಿಗೆ ನಿವೇಶನ ಕೊಟ್ಟಿದ್ದಾರೆ ಒಂದು ಮಾತುಗಳು ಕೇಳಿ ಬರ್ತಾ ಇದ್ದೇವೆ. ಸ್ಮಿತಾ, ಯತೀಶ್, ಹಾಗಾದ್ರೆ ಈಗ ಮೂಡಾದ ಹಾಲಿ ಅಧ್ಯಕ್ಷರ ಗಮನಕ್ಕೆ ಈ ಒಂದು ಪ್ರಕರಣ ಬಂದಿಲ್ವಾ? ಇಷ್ಟರ ಮಟ್ಟಿಗೆ ಗೋಲ್ಮಾಲ್ ನಡೆದಿರೋದು, ಅವರ ಪ್ರತಿಕ್ರಿಯೆ ಏನು ಈ ಗೋಲ್ಮಾಲ್ ಬಗ್ಗೆ? ಸ್ಮಿತಾ, ಏನಂತ ಹೇಳಿದ್ರೆ, ಈಗ ಈ ಸರ್ಕಾರ ಯಾವುದೇ ಮೂಡಾಗೆ ಒಂದು ಅಧ್ಯಕ್ಷರನ್ನ ನೇಮಕ ಮಾಡಿಲ್ಲ. ಕಳೆದ ಏನು ಅಧ್ಯಕ್ಷರಿದ್ರು ಅಂದ್ರೆ ವಿದ್ಯಾ ನಾಗೇಂದ್ರ ಅವರ ಅಧ್ಯಕ್ಷತೆಯಲ್ಲಿ ಒಂದು ನಿವೇಶನ ಹಂಚಿಕೆಯನ್ನ ಮಾಡಿದ್ರು. ಈ ಸಂದರ್ಭದಲ್ಲಿ ಗೋಲ್ಮಾಲ್ ಆಗಿದ್ದ ಹಿನ್ನೆಲೆಯಲ್ಲಿ ಅವರನ್ನ ಕೂಡ ಅಧಿಕಾರದಿಂದ ಕೆಳಗಿಳಿಸಿ ಬಸೇಗೌಡರು ಎಂಬುವರನ್ನ ನೇಮಕ ಮಾಡಿದ್ರು. ಆದ್ರೆ ಆ ಬಸೇಗೌಡರ ಅಧಿಕಾರ ಮುಗಿದ ನಂತರ ಇದುವರೆಗೂ ಯಾವುದೇ ಅಧ್ಯಕ್ಷ ನೇಮಕ ಮಾಡಲಿಲ್ಲ. ಈ ಸಂದರ್ಭದಲ್ಲಿ ಆಗಿನ ಆಯುಕ್ತರಾಗಿದ್ದಂತ ಶಿವರಾಮ್ ಅವರು ಕೆಲವು ಅಂಬರೀಶ್ ಬೆಂಬಲಿಗರು ಅಂತ ಹೇಳ್ತಾ ಇರುವಂತಹ ಕೆಲವರ ಜೊತೆ ಸೇರಿ ಒಂದು 5 ಕೋಟಿ ರೂಪಾಯಿ ಹಗರಣವನ್ನ ಮಂಡ್ಯ ಮೂಡದಲ್ಲಿ ಮಾಡಿದ್ರು. ಈ ಹಿನ್ನೆಲೆಯಲ್ಲಿ ಅದು ಕೂಡ ಸಿಬಿಐ ತನಿಖೆಗೆ ರಾಜ್ಯ ಸರ್ಕಾರ ವಹಿಸಿದೆ. ಆದ್ರೆ ರಾಜ್ಯ ಸರ್ಕಾರ ಸಿಬಿಐ ತನಿಖೆ ವಹಿಸಿದ್ರು ಕೂಡ ಇದುವರೆಗೂ ಕೂಡ ತನಿಖೆಯನ್ನ ಪ್ರಗತಿಯನ್ನ ಮಾಡಿಲ್ಲ. ಹಿನ್ನೆಲೆಯಲ್ಲಿ ಅಂಬರೀಶ್ ಅವರು ಕೂಡ ಇಲ್ಲಿ ಒಂದು ಏನು ಹಸ್ತಕ್ಷೇಪವನ್ನ ಮಾಡ್ತಾ ಇರೋ ಒಂದು ಆರೋಪವನ್ನ ರವೀಂದ್ರ ಅವರು ಮಾಡ್ತಾ ಇದ್ದಾರೆ. ಸ್ಮಿತಾ, ಯತೀಶ್, ಈ ಒಂದು ಗೋಲ್ಮಾಲ್ ಅಲ್ಲಿ ಅಂಬರೀಶ್ ಅವರ ಹೆಸರು ಕೇಳ್ಬಂದಿದೆ, ಆಮೇಲೆ ಏನು ರವಿಕಾಂತೇಗೌಡ ಅವರ ಹೆಸರು ಕೇಳ್ಬಂದಿದೆ. ಇನ್ನು ಯಾರೆಲ್ಲ ಈ ರೀತಿ ಪ್ರಭಾವಿಗಳಿಗೆ ಸೈಟ್ ಹಂಚಿಕೆ ಆಗಿದೆ, ಈ ಬಗ್ಗೆ ಮಾಹಿತಿ ಹೊರ ಬಂದಿದೆಯಾ ಹೇಗೆ? ಸ್ಮಿತಾ, ಏನಂತ ಹೇಳಿದ್ರೆ, ಇಲ್ಲಿ ಒಂದು ಇವರ ಮರ್ಜಿಗೆ ಒಳಪಟ್ಟು ಒಂದು ಸೈಟ್ ಅನ್ನ ಹಂಚಿಕೆ ಮಾಡಿದ್ದಾರೆ ಅನ್ನೋ ಆರೋಪ ಕೇಳಿ ಬರ್ತದೆ. ಆದ್ರೆ ಇವ್ರು ಯಾವುದೇ ರೀತಿಯಲ್ಲಿ ಅಂದ್ರೆ ಅಂಬರೀಶ್ ಅವರಾಗಿರ್ಬೋದು, ರವಿಕಾಂತೇಗೌಡರಾಗಿರ್ಬೋದು, ಅದ್ರ ಜೊತೆಗೆ ಮಾಜಿ MLA ಗಳಾದಂತಹ HP ರಾಮು ಮತ್ತೆ ಇವರು ಎಚ್ ಡಿ ಚೌಡಯ್ಯ, MLC ಗಳಾದಂತಹ ರಮೇಶ್ ರಾಜು ಮತ್ತೆ KT ಶ್ರೀಕಂಠೇಗೌಡರು ಮತ್ತೆ ಮಾಜಿ MLA ಆದಂತಹ ಪ್ರಭಾವತಿ ಜಯರಾಮು, ಇವರೆಲ್ಲರೂ ಕೂಡ ಇವರ ಪುತ್ರರಿಗೆ ಮತ್ತೆ ಮಕ್ಕಳಿಗೆ ಸೈಟ್ ಅನ್ನ ಹಂಚಿಕೆ ಮಾಡಲಾಗಿದೆ.
ಆದ್ರೆ ಇಲ್ಲಿ ಇವರ ಕೈವಾಡ ಇಲ್ಲ ಅನ್ನೋ ಒಂದು ಇದು ಏನು ಕೂಡ ಗೊತ್ತಾಗ್ತಿಲ್ಲ. ಆದ್ರೆ ಏನು ರವೀಂದ್ರ ಇದ್ದಾರೆ, ಅವರು ಕೂಡ ಇಲ್ಲಿ ಒಂದು ಪ್ರಭಾವನ ಬೀರಿ ಇವರು ಮೂಡಾದಿಂದ ಸೈಟ್ ಅನ್ನ ಪಡೆದಿದ್ದಾರೆ ಒಂದು ಆರೋಪವನ್ನು ಮಾಡಿದ್ದಾರೆ. ಓಕೆ ಯತೀಶ್ ಬಾಬು, ಧನ್ಯವಾದ ತಮ್ಮೆಲ್ಲ ಮಾಹಿತಿಗಾಗಿ. ಇನ್ನು ನಗರಾಭಿವೃದ್ಧಿ ಪ್ರಾಧಿಕಾರದ ಆಯುಕ್ತರಾದ ಮುತಾಯ್ ಅವರು ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಮುತಾಯ್ ಅವರೇ, ದೊಡ್ಡ ಒಂದು ಅವ್ಯವಹಾರ ಅಥವಾ ಗೋಲ್ಮಾಲ್ ನಡೆದಿರೋದು ಇದೀಗ ಬಯಲಿಗೆ ಬರ್ತಾ ಇದೆ, ಏನ್ ಹೇಳ್ತೀರಿ ಈ ಬಗ್ಗೆ? ಇಲ್ಲ, ಅಲ್ಲಿ ಕಾನೂನು ಬಾಹಿರವಾಗಿ ನಿವೇಶನ ಹಂಚಿಕೆ ಮಾಡಿರೋದ್ರ ಬಗ್ಗೆ ನಾವು ಈಗಾಗಲೇ ತಂಡ ರಚಿಸಿ ಅದನ್ನ ಪತ್ತೆ ಹಚ್ಚಿದ್ದೇವೆ. ಬಟ್ ಯಾರ್ಯಾರಿಗೆ ಹಂಚಿಕೆ ಮಾಡಿದ್ರ ಬಗ್ಗೆ ಇಂಡಿವಿಜುವಲ್ ಆಗಿ ಅವರ ಹೆಸರುಗಳನ್ನೆಲ್ಲ ನಾವು ಈಗ ನೋಟ್ ಮಾಡಿಕೊಳ್ಳೋ ಪ್ರೊಸೆಸ್ ನಾವು ಇಲ್ಲ. ಸರ್ಕಾರಕ್ಕೆ ಮಾಹಿತಿ ಕೊಟ್ಟಿದ್ದೇವೆ. ಸರ್ಕಾರದಿಂದ ಎಲ್ಲರೂ ಯಾರ್ಯಾರಿಗೆ ಹಂಚಿದೆ ಅಂತ ಹೇಳ್ಬಿಟ್ಟು ಮಾಹಿತಿ ಕೊಡಿ ಅಂತ ಹೇಳಿದ್ರೆ ನಾವು ಅದನ್ನ ಮಾಹಿತಿ ಕೊಡ್ಬೇಕಾಗ್ತದೆ. ಅಲ್ಲಂದ್ರೆ ಬಡವರಿಗೆ ಹಾಗೆ ಮಧ್ಯಮ ವರ್ಗದವರಿಗೆ ಯಾರಿಗೆ ನೇರವಾಗಿ ಖಾಸಗಿ ವ್ಯಕ್ತಿಗಳಿಂದ ನಿವೇಶನ ತೆಗೆದುಕೊಳ್ಳಕ್ಕಾಗಲ್ಲ ಅವರಿಗೆ ಅನುಕೂಲ ಆಗಲಿ ಅಂತ ಹೇಳಿ ಮೂಡಾಯಿಂದ ಈ ರೀತಿ ಸೈಟ್ ಹಂಚಿಕೆ ಮಾಡೋದು, ಪ್ರಭಾವಿಗಳು ತಮ್ಮ ಪ್ರಭಾವ ಬಳಸಿ ಈ ರೀತಿ ಹಂಚಿಕೆ ಮಾಡ್ಕೊಳ್ಳೋದು, ತಮ್ಮ ಹೆಸರಿಗೆ ವರ್ಗಾವಣೆ ಮಾಡ್ಕೊಳ್ಳೋದು ಎಷ್ಟರ ಮಟ್ಟಿಗೆ ಸರಿ ಅಂತ? ಅದನ್ನೀಗ ಸರ್ಕಾರ ತೀರ್ಮಾನ ಮಾಡಬೇಕಾಗಿದೆ. ಅಂತೂ ಕಾನೂನು ಬಾಹಿರವಾಗಿ ಅಲ್ಲಿ ನಿವೇಶನ ಹಂಚಿಕೆ ಬಗ್ಗೆ ನಾವು ಈಗಾಗಲೇ ಸರ್ಕಾರಕ್ಕೆ ವರದಿಯನ್ನು ಸಲ್ಲಿಸಿದ್ದೇವೆ. ಓಕೆ, ಅವರು ಯಾವುದೇ ವ್ಯಕ್ತಿಗಳ ಹೆಸರುಗಳ ಬಗ್ಗೆ ಏನೋ ನಮ್ಮ ಹತ್ರ ನಾವು ವರದಿ ಕೇಳಿದ್ರೆ ಅದನ್ನ ವರದಿ ಕೇಳಿದ್ರೆ ಆಮೇಲೆ ನಾವು ಅದನ್ನು ಹುಡುಕ್ಬೇಕು, ಯಾರ್ಯಾರು ಏನು ಅಂತ ನೋಡ್ಬೇಕಾಗ್ತದೆ. ಈಗ RTI ಕಾರ್ಯಕರ್ತರು ದಾಖಲೆ ಸಮೇತವಾಗಿ ಮಾಧ್ಯಮಗಳ ಮುಂದೆ ಬಂದಿರೋದು, ಹಾಗೆ ದೂರನ್ನ ಕೂಡ ದಾಖಲಿಸಿರೋದು, ಸಾಕಷ್ಟು ಜನ ಪ್ರಭಾವಿಗಳ ಹೆಸರು ಕೂಡ ಕೇಳಿ ಬಂದಿದೆ ಅದರಲ್ಲಿ. ಹಾಗಾದ್ರೆ ಮುಂದೆ ನಗರಾಭಿವೃದ್ಧಿ ಪ್ರಾಧಿಕಾರದಿಂದ ಮುಂದೆ ಈ ಬಗ್ಗೆ ಯಾವ ರೀತಿ ಕ್ರಮವನ್ನು ನಿರೀಕ್ಷಿಸಬಹುದು? ಈಗ ಸರ್ಕಾರದಿಂದ ಯಾವ ರೀತಿ ನಮಗೆ ನಿರ್ದೇಶನ ಕೊಡ್ತಾರೆ ಅದರ ಪ್ರಕಾರ ನಾವೀಗ ಕೆಲಸ ಮಾಡಬೇಕಾಗ್ತದೆ. ಈಗ ಯಾರ ಗಮನಕ್ಕೂ ಬರಲೇ ಇಲ್ವಾ ಅಂದ್ರೆ 2002ರಿಂದ 2012ವರೆಗೆ ನಡೆದಿರೋ ಗೋಲ್ಮಾಲ್ ಇದು, ಇಲ್ಲಿವರೆಗೂ ಕೂಡ ಯಾರ ಗಮನಕ್ಕೂ ಬರ್ಲಿಲ್ವಾ ಇದು ಅಂತ ಹೇಳಿ? ಅಲ್ಲ, ಅಂದ್ರೆ ಅದು ಈಗ ಹಿಂದಿನಿಂದ ಇದರ ಬಗ್ಗೆ ಇದ್ದಿದ್ದು. ಈಗ ಈ ಗೋಲ್ಮಾಲು ಮತ್ತೆ ಇನ್ನೇನು ಆದ ನಂತರ ನಮ್ಮನ್ನು ಅಲ್ಲಿಗೆ ಟ್ರಾನ್ಸ್ಫರ್ ಮಾಡಿದ್ದಾರೆ. ಈಗ ನಾವು ಅದನ್ನು ಒಂದೊಂದು ರೀತಿಯಲ್ಲಿ ಮಾಡ್ತಾ ಇದ್ದೇವೆ. ಓಕೆ, ತನಿಖಾ ತಂಡವನ್ನು ವರದಿಯ ಮೇಲೆ ನಾವು ಕೊಟ್ಟಿರೋ ವರದಿಯನ್ನು ಆಧರಿಸಿ ಈಗ ಸರ್ಕಾರ ತನಿಖಾ ತಂಡವನ್ನು ಕೂಡ ಮಾಡಿದ್ದಾರೆ. ಈಗ ಆ ತನಿಖಾ ತಂಡದವರು ಬಹುಶಃ ಅದನ್ನೆಲ್ಲ ಅವರು ಪರಿಶೀಲಿಸಬಹುದು. ಓಕೆ, ಹೌದೌದೌದು. ಸೊ ತನಿಖಾ ತಂಡ ಇವಾಗ ಇದೇ ವಿಷಯವಾಗಿ ತನಿಖೆನ ಮುಂದುವರಿಸಿದೆ. ಅಂದ್ರೆ ಕಾನೂನು ಬಾಹಿರವಾಗಿ ಹಂಚಿಕೆ ಮಾಡುವ ಬಗ್ಗೆ ವಿವಿಧ ಸ್ಕೀಮ್ಗಳಲ್ಲಿ ಒಂದೇ ಕಂತು, ಆಮೇಲೆ ಬಡ್ಡಿ ಪ್ರಕರಣ ಅಂತ ಹೇಳ್ಕೊಂಡು ಬೇರೆ ಬೇರೆ ಸ್ಕೀಮ್ಗಳಲ್ಲಿ ಕಾನೂನು ಬಾಹಿರವಾಗಿ ನಿವೇಶನವನ್ನು ಹಂಚಿಕೆ ಮಾಡಿದ್ದಾರೆ. ಓಕೆ, ನಾವೀಗ ಕಾನೂನು ಬಾಹಿರವಾಗಿ ಬೇರೆ ಬೇರೆ ಸ್ಕೀಮ್ಗಳಲ್ಲಿ ಹಲವಾರು ನಿವೇಶನಗಳನ್ನು ಹಂಚಿಕೆ ಮಾಡುವ ಬಗ್ಗೆ ಸರ್ಕಾರಕ್ಕೆ ವರದಿಯನ್ನು ಕೊಟ್ಟಿದ್ದೇವೆ. ಓಕೆ, ಈ ವರದಿಯ ಆಧಾರದ ಮೇಲೆ ಸರ್ಕಾರ ಇನ್ನು ನಮ್ಮಿಂದ ಯಾವ ಮಾಹಿತಿಗಳನ್ನು ತಗೊಂಡು ಏನು ಯಾವ ರೀತಿ ಕ್ರಮ ವಹಿಸ್ತದೆ ಅಂತ ಸರ್ಕಾರ ನಿರ್ದೇಶನ ಕೊಟ್ಟ ಹಾಗೆ ನಾವು ಹೊಂದಿರ್ತೇವೆ. ಓಕೆ, ಈಗ ಮತಾಯ್ ಅವರೇ, ಸಾಮಾನ್ಯವಾಗಿ ಮೂಡ ಹಂಚಿಕೆ ಮಾಡೋ ನಿವೇಶನಗಳಲ್ಲಿ ಯಾವ ರೀತಿ ಹಂಚಿಕೆ ಆಗುತ್ತೆ? ಆಕ್ಚುಯಲ್ ಪ್ರೊಸೀಜರ್ ಏನು? ಈ ರೀತಿ ಗೋಲ್ಮಾಲ್ ಆಗಕ್ಕೆ ಹೆಂಗೆ ಚಾನ್ಸಸ್ ಇರುತ್ತೆ ಅಂತ ಹೇಳಿ? ಅದೀಗ ಏನಾಗಿದೆ ಅಂದ್ರೆ ಯಾವುದೇ ಒಂದು ಮೂಡದಿಂದ ನಿವೇಶನ ಹಂಚಿಕೆ ಮಾಡುವ ಮೊದಲು ಎಷ್ಟು ನಿವೇಶನಗಳು ಇವೆ ಮತ್ತು ಆ ನಿವೇಶನಗಳ ಮೆಷರ್ಮೆಂಟ್ಸ್ ಇವನ್ನ ಸ್ಟೇಟ್ ವೈಡ್ ರಾಜ್ಯ ಪಬ್ಲಿಷ್ ಮಾಡಿ ಅದ ನಂತರ ಅವರು ಅದನ್ನು ಪ್ರಥಮವಾಗಿ ಅದನ್ನು ಹಂಚಿಕೆ ಮಾಡಬೇಕಾಗಿರುವುದು ನಿಯಮ. ಓಕೆ, ಧನ್ಯವಾದ ಮತಾಯ್ ಅವರೇ ಸುವರ್ಣ ನ್ಯೂಸ್ ಜೊತೆ ಮಾತನಾಡಿದಕ್ಕೆ. ಇನ್ನು ಈ ವಿಷಯವಾಗಿ ಮಾತನಾಡಲಿಕ್ಕೆ ಖುದ್ದು DCP ರವಿಕಾಂತೇಗೌಡ ಅವರು ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ರವಿಕಾಂತೇಗೌಡ ಅವರೇ, ಮೂಡಾಯಿಂದ ಹಂಚಿಕೆಯಾದ ನಿವೇಶನ ಅಕ್ರಮವಾಗಿ ನಿಮ್ಮ ಹೆಸರಲ್ಲಿ ಅಥವಾ ನಿಮ್ಮ ಮಕ್ಕಳ ಹೆಸರಲ್ಲಿ ನಿವೇಶನ ಹಂಚಿಕೆ ಆಗಿದೆ ಅನ್ನೋ ಆರೋಪ ಕೇಳಿ ಬರ್ತಿದೆ, ಏನ್ ಹೇಳ್ತೀರಿ ಈ ಬಗ್ಗೆ? ನೋಡಿ, ಇದು ಬಹಳ ಹಾಸ್ಯಾಸ್ಪದವಾದ ಆರೋಪ. 1996 ನಾನು ಪೊಲೀಸ್ ಆಫೀಸರೇ ಇರಲಿಲ್ಲ. ನಿವೇಶನಕ್ಕೆ ನಾನು ಅರ್ಜಿ ಸಲ್ಲಿಸಿದ್ದೆ. ಮತ್ತೆ ಅರ್ಜಿ ಸಲ್ಲಿಸಿದ ನಂತರ ಅದು ನ್ಯಾಚುರಲ್ ಆಗಿ ಪ್ರೋಸೆಸ್ ಆಗಿ ನನ್ನ ಊರು ಅದು ಮಂಡ್ಯ, ನನಗೆ ಒಂದು ಸೈಟ್ ಅಲಾಟ್ ಆಗಿದೆ. ಅದನ್ನ ನಾನು ಕಂತುಗಳಲ್ಲಿ ದುಡ್ಡು ಕಟ್ಟಿ ರಿಜಿಸ್ಟರ್ ಮಾಡಿಸ್ಕೊಂಡಿದ್ದೀನಿ. ಇದನ್ನ ನಾನು ಎಲ್ಲರಿಗೂ ಡಿಕ್ಲೇರ್ ಮಾಡಿದ್ದೀನಿ. ನನ್ನ ಆನ್ಯುವಲ್ ಪ್ರಾಪರ್ಟಿ ರಿಟರ್ನ್ಸ್ ಅಲ್ಲಿ ಡಿಕ್ಲೇರ್ ಮಾಡಿದ್ದೀನಿ, ಸರ್ಕಾರಕ್ಕೆ ಡಿಕ್ಲೇರ್ ಮಾಡಿದ್ದೀನಿ. ಜೊತೆಗೆ ಅವರು ಏನು ಆರೋಪ ಮಾಡ್ತಾ ಇದ್ದಾರೆ, ಯಾರು RTI ಆಕ್ಟಿವಿಸ್ಟ್ ರವೀಂದ್ರ ಅಂತೇಳಿ, ಬೇರೆ ಬೇರೆ ಕಡೆ ಕೂಡ ಬೇರೆ ಪ್ರಾಧಿಕಾರದಲ್ಲಿ ಕೂಡ ಮತ್ತು IPS ಅಸೋಸಿಯೇಷನ್ಗೆ ಸಂಬಂಧಿಸಿದಂತಹ ಸಂಘದಲ್ಲೂ ಕೂಡ ಇವರು ಸೈಟ್ ತಗೊಂಡಿರಬಹುದು ಅಂತ ಹೇಳಿ ಇದ್ರ ಬಗ್ಗೆ ಪ್ರಮಾಣ ಪತ್ರವನ್ನು ನಾನು ಈಗಾಗಲೇ ಸಲ್ಲಿಸಿದ್ದೀನಿ. ನಾನು ಯಾವುದೇ ಪ್ರಾಧಿಕಾರದಲ್ಲೂ ಸಹ ಎಕ್ಸೆಪ್ಟ್ ಅಂದ್ರೆ ನೀವು ಹೇಳ್ತಾ ಇರೋದು 96ರ ನಂತರ ಆಗಿರೋದು ಅವ್ಯವಹಾರ ಅಂತ ಹೇಳಿ, ಅದಕ್ಕೆ ಮುಂಚೆ ನಿಮ್ ಬಳಿ ಯಾವುದೇ ನಿವೇಶನ ಇರ್ಲಿಲ್ವಾ? ನಾನು 96ರಲ್ಲೂ ನನಗೆ ನಿವೇಶನ ಇರ್ಲಿಲ್ಲ. ನಾನು ರಿಜಿಸ್ಟರ್ ಮಾಡಿಸ್ಕೊಂಡಾಗ 2002ರಲ್ಲೂ ನನ್ನ ಹೆಸರಲ್ಲಿ ಯಾವುದೇ ನಿವೇಶನ ಇರ್ಲಿಲ್ಲ.
ಹಾಗಾದ್ರೆ ಹೇಗೆ ಈ ಆರೋಪ ಕೇಳಿ ಬರ್ತಿರೋದಕ್ಕೆ ಏನ್ ಕಾರಣ? ಈ ಆರೋಪವನ್ನ ಮಾಡ್ತಾ ಇರೋರು ಮಾನನಷ್ಟ ಮೊಕದ್ದಮೆಯನ್ನು ಎದುರಿಸಕ್ಕೆ ತಯಾರಾಗಿರ್ಬೇಕು. ಸೊ ನೀವು ಮಾನನಷ್ಟ ಮೊಕದ್ದಮೆ ಹೂಡಕ್ಕೆ ತಯಾರಾಗ್ತಿದ್ದೀರಿ? ಹೇಳ್ತೀನಿ ಕೇಳಿ, ಬಹಳ ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ. ಈ ಸುಮ್ಮನೆ ಪ್ರಚಾರಕ್ಕೋಸ್ಕರ ಆರೋಪ ಮಾಡತಕ್ಕಂತ ಖಯಾಲಿಯನ್ನ ಬಿಡಬೇಕು. ಮತ್ತೆ ನಾನು ನೇರವಾಗಿ ಹೇಳ್ತಾ ಇದ್ದೀನಿ, ಈ ಆರೋಪದಲ್ಲಿ ಹುರುಳಿದ್ರೆ ನಾನು ಆ ಸೈಟ್ ಅನ್ನ ವಾಪಸ್ ಕೊಡ್ತೇನೆ. ಓಕೆ, ಹೇಳ್ತೀನಿ ಕೇಳಿ, ಮುಗಿಸ್ತೀನಿ ನಾನು. ಓಕೆ, ಹೇಳಿ. ನಾನು ಈ ಆರೋಪದಲ್ಲಿ ಹುರುಳಿಲ್ಲ ಅಂತ ಹೇಳಿದ್ರೆ, ಯಾರು ಈ ಆರೋಪವನ್ನು ಮಾಡಿದಾರೋ ಒಬ್ಬ ಜವಾಬ್ದಾರಿಯುತ ಅಧಿಕಾರಿಯಾಗಿ ಹೇಳ್ತಾ ಇದ್ದೀನಿ, ಅವರು ಮಾನನಷ್ಟ ಮೊಕದ್ದಮೆಯನ್ನು ಎದುರಿಸಲು ತಯಾರಾಗಿರ್ಬೇಕು. ಈಗ ನಿಮ್ಮ ಬಳಿ ನಿವೇಶನ ಇದ್ದಿದೆ, ಆದ್ರೆ ಅದು ಯಾವಾಗ ತೆಗೆದುಕೊಂಡಿದ್ದು? ನಿಮ್ಮ ಹೆಸರಿಗೆ ರಿಜಿಸ್ಟರ್ ಆಗಿದ್ದು ಯಾವಾಗ? ನನಗೆ ಮೂಡಾದಲ್ಲಿ ಏನು ನಿವೇಶನ ಇದೆಯೋ ಆ ನಿವೇಶನ 1996 ನಾನು ಲೆಕ್ಚರರ್ ಆಗಿದ್ದಾಗ ಅಪ್ಲೈ ಮಾಡಿದ್ದು. ಮತ್ತೆ ನಂತರದಲ್ಲಿ ಅವರು ಸ್ಯಾಂಕ್ಷನ್ ಮಾಡಿದಾಗ ದುಡ್ಡು ಕಟ್ಟಿ ನಾನು ನಿವೇಶನವನ್ನು ರಿಜಿಸ್ಟರ್ ಮಾಡಿಸ್ಕೊಂಡಿದ್ದೀನಿ. ಇದರಲ್ಲಿ ಅವರು ಲಾಟ್ರಿ ಮೂಲಕ ಎತ್ತಿ ನಿವೇಶನವನ್ನ ನಮಗೆ ಅಲಾಟ್ ಮಾಡಿರೋದು ಅಂತ ನನಗೆ ತಿಳುವಳಿಕೆ ಇದೆ. ಓಕೆ. ಆಮೇಲೆ ನಂತರದಲ್ಲೂ ಸಹ ಯಾವುದೇ ಪ್ರಾಧಿಕಾರದಲ್ಲಿ ರಿಯಾಯಿತಿ ದರದಲ್ಲಾಗ್ಲಿ ನಾನು ಯಾವುದೇ ಸೈಟ್ ಅನ್ನ ಪಡೆದಿಲ್ಲ. ಓಕೆ, ಓಕೆ, ಧನ್ಯವಾದ ರವಿಕಾಂತೇಗೌಡ್ರೆ, ಸುವರ್ಣ ನ್ಯೂಸ್ ಜೊತೆ ಮಾತನಾಡಿದ್ದಕ್ಕೆ. ಇನ್ನು ಇದೇ ವಿಷಯವಾಗಿ ಮಾತನಾಡಲಿಕ್ಕೆ ವಿನಯ್ ಕುಮಾರ್ ಸೊರಕೆ, ನಗರಾಭಿವೃದ್ಧಿ ಸಚಿವರು ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ವಿನಯ್ ಕುಮಾರ್ ಅವರೇ, ಸಾಕಷ್ಟು ಅವ್ಯವಹಾರ ನಡೆದಿದೆ ಮೂಡಾದಲ್ಲಿ ಅಂತ ಹೇಳಿ ಆರೋಪಗಳು ಕೇಳಿ ಬರ್ತಿರೋದು, ಏನ್ ಹೇಳ್ತೀರಿ ಈ ಬಗ್ಗೆ? ಈಗ ಈ ಮಂಡ್ಯ ಪ್ರಾಧಿಕಾರ ಮತ್ತು ರಾಮನಗರ ಪ್ರಾಧಿಕಾರ, ಓಕೆ, ಎರಡು ಪ್ರಾಧಿಕಾರದಲ್ಲಿ ಕೂಡ ಒಂದು ರೀತಿಯ ಹಗರಣ ನಡೆದಿದೆ. ಅಲ್ಲಿ ಇದ್ದಂತ ಠೇವಣಿಯನ್ನು ಕೂಡ ತೆಗೆದುಕೊಂಡು ಬೇರೆ ಹೊರ ರಾಷ್ಟ್ರದಲ್ಲಿ ಇನ್ವೆಸ್ಟ್ಮೆಂಟ್ ಕಾರ್ಯಕ್ರಮ ಕೂಡ ನಡೆದಿದೆ. ಅದರಲ್ಲಿ ನಮ್ಮ ಪ್ರಾಧಿಕಾರದ ಅಧಿಕಾರಿಗಳು ಮತ್ತು ಬ್ಯಾಂಕಿನ ಅಧಿಕಾರಿಗಳು ಈ ರೀತಿಯೆಲ್ಲ ಇನ್ವಾಲ್ವ್ಮೆಂಟ್ ಇರುವಂತ ಸಂದರ್ಭದಲ್ಲಿ ಸಾಧಾರಣ 23 ಕೋಟಿಗಿಂತ ಮಿಕ್ಕಿ ಆಗ್ತದೆ ಸೈಟ್ ಇದು ಕೂಡ ಸೇರ್ಕೊಂಡು. ಅದನ್ನ ಎಲ್ಲಾ ಹಗರಣಗಳನ್ನು ಕೂಡ ನಾವು ಸಿಬಿಐಗೆ ವಹಿಸಿಕೊಡುವಂತ ಕೆಲಸ ಕಾರ್ಯವನ್ನು ಮಾಡಿದ್ದೇವೆ. ಅದು ರಾಷ್ಟ್ರದಲ್ಲಿ ಇನ್ವೆಸ್ಟ್ಮೆಂಟ್ ಆದ ಕಾರಣ, ಬ್ಯಾಂಕಿನ ಅಧಿಕಾರಿಗಳು ಕೂಡ ಅದರಲ್ಲಿ ಇನ್ವಾಲ್ವ್ಮೆಂಟ್ ಆದ ಕಾರಣ, ಅದು 23 ಕೋಟಿಗೆ ಸಂಬಂಧಪಟ್ಟಂತ ಹಗರಣ ಇರುವಂತ ಸಮಯದಲ್ಲಿ ನಾವು ಅದನ್ನ ಇವಾಗಲೇ ಸಿಬಿಐಗೆ ವಹಿಸಿಕೊಡುವಂತ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ. ಸಿಬಿಐ ಇಂದ ಇವಾಗಲೇ ತನಿಖೆ ಪ್ರಾರಂಭ ಆಗಿದೆ. ಹಾಗಾದ್ರೆ ಇದರಲ್ಲಿ ಸಚಿವರು ಹಾಗೂ ಪ್ರಭಾವಿಗಳ ಹೆಸರನ್ನ ಬಳಸ್ಕೊಂಡು, ಅವರ ಪ್ರಭಾವವನ್ನು ಬಳಸ್ಕೊಂಡು ನಿವೇಶನ ಹಂಚಿಕೆ ಆಗಿರೋದು ನಿಜ ದೃಢಪಟ್ಟಿದೆ ಹಾಗಾದ್ರೆ? ಅಲ್ಲ, ನಾವು ಈಗ ಅದರ ಬಗ್ಗೆ ದೂರು ಬಂದಿತ್ತು. ಈ ರೀತಿ ಸೈಟ್ ಈ ರೀತಿ ಹಂಚಿಕೆ ಮಾಡಿದ್ರಲ್ಲಿ ಇದಾಗಿದೆ ಅನ್ನುವಂತ ರೀತಿಯಲ್ಲಿ ಅದಕ್ಕೋಸ್ಕರ ಅದನ್ನು ಕೂಡ ಸೇರ್ಪಡೆ ಮಾಡಿ ನಾವು ಕಳಿಸಿದ್ದೀವಿ. ಸಿಬಿಐ ಇಂದ ತನಿಖೆ ನಡೀತಿದೆ ಇವಾಗ ಇದೇ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ. ಯಾವ ರೀತಿ ಸಾಗ್ತಿದೆ ತನಿಖೆ? ರಾಮನಗರ ಮತ್ತು ಮಂಡ್ಯ ಅಲ್ಲಿ ಕೂಡ ಒಂದು ಸೈಟ್ ಲೇಔಟ್ ಮಾಡಿದ್ರಲ್ಲಿ ಕೂಡ ಸ್ವಲ್ಪ ಮಟ್ಟಿಗೆ ದುರುಪಯೋಗ ಆಗಿದೆ ಅಂತ ನಮ್ಮ ಗಮನಕ್ಕೆ ಬಂದಿದೆ. ಇದನ್ನ ಪ್ರಾಧಿಕಾರದ ವಿಚಾರವನ್ನ ಅದೇ ರೀತಿಯಾಗಿ ಸೈಟ್ ಹಂಚಿಕೆ ಎಲ್ಲವನ್ನು ಸೇರಿಸಿ ನಾವು ಸಿಬಿಐಗೆ ವಹಿಸ್ಕೊಟ್ಟಿದ್ದೀವಿ. ಇನ್ನು ಬಡವರು ಹಾಗೂ ಮಧ್ಯಮ ವರ್ಗದವರಿಗೆ ಅನುಕೂಲ ಆಗಲಿ ಅಂತ ಹೇಳಿ ಈ ರೀತಿ ಸೈಟು ಅಥವಾ ನಿವೇಶನ ಹಂಚಿಕೆ ಮಾಡೋದು, ಮೂಡ ಇರ್ಬೋದು ಅಥವಾ ಯಾವುದೇ ಪ್ರಾಧಿಕಾರ ಇರ್ಬೋದು, ಇದರಲ್ಲೂ ಕೂಡ ಪ್ರಭಾವ ವರ್ಕೌಟ್ ಆಗ್ತಿರುತ್ತೆ. ಅಂದರೆ ಸಂಬಂಧಪಟ್ಟ ಅಧಿಕಾರಿಗಳು ಏನು ಮಾಡ್ತಾ ಇರ್ತಾರೆ, ಯಾರು ಕೂಡ ಈ ಬಗ್ಗೆ ಗಮನ ವಹಿಸೋಕೆ ಇರೋದೇ ಇಲ್ವಾ? ಅಷ್ಟರ ಮಟ್ಟಿಗೆ ಎಲ್ಲರೂ ಕೂಡ ಇನ್ಫ್ಲೂಯೆನ್ಸ್ಡ್ ಆಗಿರ್ತಾರ ಅಂತ? ಅದಕ್ಕೆ ಅಮ್ಮ ಎಲ್ಲೆಲ್ಲಿ ಅಂತದ್ದು ನಮಗೆ ಗಮನಕ್ಕೆ ಬರ್ತದೆ, ಅದರ ಬಗ್ಗೆ ಸ್ಟ್ರಿಕ್ಟ್ ಆಗಿ ನಾವು ಏನು ಆ ಅಪರಾಧಕ್ಕೆ ಶಿಕ್ಷೆ ಕೊಡ್ಲಿಕ್ಕೆ ಸಾಧ್ಯತೆ ಉಂಟು ಅದಕ್ಕೋಸ್ಕರನೇ ಸಿಬಿಐಗೆ ವಹಿಸಿಕೊಡುವಂತ ಕೆಲಸ ಕಾರ್ಯ ಮಾಡಿದ್ವಿ. ಇನ್ನು ಸಿಬಿಐ ಇಂದ ತನಿಖೆ ಆಗಿ ನಂತರ ರಿಸಲ್ಟ್ ಬಂದ ಮೇಲೆ ಇದು ಅವ್ಯವಹಾರ ನಡೆದಿರೋದೇ ಸತ್ಯ ಆದ್ರೆ ಮುಂದೆ ಯಾವ ರೀತಿ ಕ್ರಮಗಳನ್ನ ನಿರೀಕ್ಷಿಸಬಹುದು ಜನರು? ಅದೇ ನಾವು ಅದರ ಬಗ್ಗೆ ಯಾವುದೇ ರೀತಿಯ ನಾವು ಎಲ್ಲೆಲ್ಲಿ ಹಗರಣ ಆಗಿದೆ ಅದರ ಬಗ್ಗೆ ಕಠಿಣವಾಗಿ ನಾವು ತೀರ್ಮಾನವನ್ನು ತೆಗೆದುಕೊಳ್ತೇವೆ. ಓಕೆ, ಧನ್ಯವಾದ ವಿನಯ್ ಕುಮಾರ್ ಸೊರಕೆ ಅವರೇ, ಸುವರ್ಣ ನ್ಯೂಸ್ ಜೊತೆ ಮಾತನಾಡೋದಕ್ಕೆ.